ನನ್ನ ಸಂಪೂರ್ಣ ಒಪ್ಪಿಗೆಯಿಂದನೇ ಸರ್ ನನ್ನಪ್ಪ ಈ ಮದುವೆಗೆ ಏರ್ಪಾಟ್ ಮಾಡಿದ್ದು. ನನಗೀಗ ವಯಸ್ಸು 20 ನಡೀತಿದೆ. ಕಾನೂನಿನ ಪ್ರಕಾರ ನಾನು ಮೇಜರ್. ನನ್ನ ಬದುಕಲ್ಲಿ ಏನು ತೀರ್ಮಾನ ತಗೋಬೇಕೋ ಆ ತೀರ್ಮಾನ ತಗೊಳ್ಳೋದಕ್ಕೆ ನನಗೆ ಸಂಪೂರ್ಣ ಹಕ್ಕಿದೆ. ಮದನ್ ಗೋಪಾಲ್ನ ಮದುವೆ ಆಗೋದಕ್ಕೆ ಸ್ವತಃ ನಾನೇ ತೀರ್ಮಾನ ತಗೊಂಡಿದ್ದೀನಿ. ಇದಕ್ಕೆ ನನ್ನನ್ನು ಯಾರೂ ಒತ್ತಾಯ ಮಾಡಿಲ್ಲ. ಯುವರ್ ಆನರ್, ಈ ಹುಡುಗಿ ವಯಸ್ಸು 20 ವರ್ಷ ಆಗಿರೋದು. ಮದನ್ ಗೋಪಾಲ್ರಿಗೆ 45 ವರ್ಷ ಆಗಿದೆ. ಆದ್ರಿಂದ ಈ ಮದುವೆ. ಅಬ್ಜೆಕ್ಷನ್ ಯುವರ್ ಆನರ್. 18 ವರ್ಷದ ಒಳಗಿನ ಹುಡುಗಿನ ಮದುವೆ ಮಾಡಬಾರ್ದು ಅಂತ ಕಾನೂನಲ್ಲಿದೆ. ಆದರೆ 20 ವರ್ಷದ ಹುಡುಗಿನ 45 ವರ್ಷದವ್ರ ಜೊತೆ ಮದುವೆ ಮಾಡಬಾರ್ದು ಅಂತ ಯಾವ ಕಾನೂನಲ್ಲೂ ಇಲ್ಲ. ಯುವರ್ ಆನರ್, ಒಂದು ವೇಳೆ ಸಂಬಂಧಪಟ್ಟ ಹುಡುಗಿ ತನ್ನ ಇಷ್ಟಕ್ಕೆ ವಿರುದ್ಧವಾಗಿ ಮದುವೆ ನಿಶ್ಚಯ ಆಗಿದೆ ಅಂತ ದೂರು ಕೊಟ್ರೆ ಅವ್ರ ಮೇಲೆ ಕ್ರಮ ತಗೋಬಹುದು. ಆದ್ರೆ ಇಲ್ಲಿ ತುಳಸಿಯವರು ಮದನ್ ಗೋಪಾಲ್ ಅವ್ರನ್ನ ಇಷ್ಟಪಟ್ಟೆ ಈ ಮದುವೆಗೆ ಒಪ್ಕೊಂಡಿದ್ದಾರೆ. ಆದ್ರಿಂದ ಆ ವಿಷಯನ ಚರ್ಚೆ ಮಾಡಬೇಕಾದ್ದಿಲ್ಲಿ ಅನಗತ್ಯವಾದ ಸಂಗತಿ. ಆದರೆ ದೀಪ ಈ ಮದುವೆನ ಹೇಗಾದ್ರೂ ಮಾಡಿ ನಿಲ್ಲಿಸಲೇಬೇಕು ಅಂತ ಹೇಳಿ ಮದನ್ ಗೋಪಾಲ್ ಅವ್ರ ಮೇಲೆ ಸುಳ್ಳು ಆರೋಪನ ಹೊರಿಸಿದ್ರು. ಆದ್ರಿಂದ ಕೋರ್ಟ್ ಈ ವಿಷಯನ ವಿಚಾರಿಸಬೇಕಾಗಿ ಬಂತು. ತುಳಸಿಯವರನ್ನ ವಿಚಾರಣೆ ಮಾಡಿದಾಗ ಈ ಕೇಸ್ಗೆ ಪೂರಕವಾಗಿ ಏನಾದ್ರೂ ವಿಷಯ ಸಿಕ್ಕಬಹುದು ಅಂತ ಹೇಳಿ ನಮ್ಮ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಅಂದ್ಕೊಂಡಿದ್ರು. ಅವರ ನಿರೀಕ್ಷೆ ಸುಳ್ಳಾಯಿತು. ಆದ್ರಿಂದ ಕೋರ್ಟ್ ಈ ವಾದವನ್ನು ಇಲ್ಲಿಗೆ ನಿಲ್ಲಿಸಿ ಮುಗಿಸ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೋತಾ ಇದ್ದೀನಿ ಯುವರ್ ಆನರ್. ದಟ್ಸ್ ಆಲ್ ಯುವರ್ ಆನರ್. ಪ್ರಾಸಿಕ್ಯೂಷನ್ ಪರವಾಗಿ ನೀವೇನೋ ಹೇಳಬೇಕು ಅಂತ ಇದ್ದೀರಾ? ಯುವರ್ ಆನರ್, ನಾವು ಸರಿಯಾದ ಕೆಲಸನೇ ಮಾಡಿದ್ದೀವಿ. ನ್ಯಾಯನ ಕಾಪಾಡಬೇಕು, ಜನರಿಗೆ ಒಳ್ಳೇದಾಗಬೇಕು ಅಂತ ಮದನ್ ಗೋಪಾಲ್ ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ. ಈ ಕೇಸಿಗೆ ಮುಖ್ಯವಾದ ಸಾಕ್ಷಿಯಾದ ದೀಪ ತನ್ನ ನಿಲುವನ್ನ ಬದಲಾಯಿಸಿದ್ರಿಂದ ಈ ಕೇಸನ್ನ ಮುಂದುವರಿಸೋ ಅಗತ್ಯ ಇಲ್ಲ. ನಾನಿಲ್ಲಿ ಒಂದು ಮುಖ್ಯವಾದ ವಿಷಯನ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಸರ್ಕಾರ ಒಂದು ಶಕ್ತಿಶಾಲಿಯಾದ ಸಂಸ್ಥೆ. ಈ ಸಂಸ್ಥೆಯಲ್ಲಿ ಎಷ್ಟೋ ಮಂದಿ ಪ್ರಾಮಾಣಿಕ ವ್ಯಕ್ತಿಗಳಿದ್ದಾರೆ. ಕೆಲವು ಮಂದಿ ದುರಾಸೆಯಿಂದ ತಾವು ಮಾಡಬೇಕಾದ ಕರ್ತವ್ಯಕ್ಕೆ ಲಂಚ ಕೇಳ್ತಿದ್ದಾರೆ. ಲಂಚ ತಗೊಳ್ಳೋ ವ್ಯಕ್ತಿಗಳು ತಾತ್ಕಾಲಿಕವಾಗಿ ಸುಖವಾಗಿರ್ಬೋದು. ನೀತಿವಂತ ಜನರು ಯಾರು ಸಂತೋಷವಾಗಿ ಹಣ ಕೊಡೋದಿಲ್ಲ, ಹೊಟ್ಟೆ ಉರ್ಕೊಂಡು ಕೊಡ್ತಾರೆ. ಹೊಟ್ಟೆ ಉರ್ಕೊಂಡು ಕೊಟ್ಟ ಹಣ ಲಂಚ ತಗೊಂಡವನ ಬದುಕನ್ನ ಬಾಧಿಸುತ್ತೆ. ಲಂಚ ತಗೊಂಡು ಸಂಪತ್ತನ್ನು ಗಳಿಸೋ ಜನರು ಯಾವತ್ತೂ ಸಂತೋಷವಾಗಿ ಬದುಕೋದಿಲ್ಲ. ಅವ್ರ ಸಂಪತ್ತನ್ನು ಬೆಳೆಸ್ಕೊಳ್ಳೋದಿಲ್ಲ, ಬರೀ ಪಾಪದ ಗಂಟನ್ನು ಬೆಳೆಸ್ಕೋತಾರೆ. ಅದನ್ನ ಕೆಲವರು ಅರ್ಥ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು. ದಟ್ಸ್ ಆಲ್ ಯುವರ್ ಆನರ್. ಮದನ್ ಗೋಪಾಲ್ ಕೇಸ್ನಲ್ಲಿ ಅವರ ಮೇಲೆ ಹೊರಿಸಿರುವ ಯಾವುದೇ ಆರೋಪಗಳು ರುಜುವಾತಾಗಿಲ್ಲ. ಅಲ್ಲದೆ ಈ ಕೇಸಿಗೆ ಸರಿಯಾದ ಸಾಕ್ಷ್ಯಾಧಾರಗಳನ್ನು ಒದಗಿಸದೇ ಇಲ್ಲದಿದ್ದರಿಂದ ಈ ಕೇಸಿನಿಂದ ಅವರನ್ನ ಬಿಡುಗಡೆ ಮಾಡಲಾಗಿದೆ. ಅಲ್ಲದೆ ಸರಿಯಾದ ಸಾಕ್ಷ್ಯಾಧಾರಗಳನ್ನು ಒದಗಿಸದೇ ಇಲ್ಲದಿದ್ದರಿಂದ ಈ ಕೇಸನ್ನು ವಜಾ ಮಾಡಲಾಗಿದೆ. ಮದನ್ ಗೋಪಾಲ್ ಅವರು ತಮ್ಮ ಆದಾಯಕ್ಕೆ ಮೀರಿ ಆಸ್ತಿ ಸಂಪತ್ತನ್ನು ಮಾಡಿದ್ದಾರೆಂಬುದು ಸುಳ್ಳು ಆರೋಪ ಎಂದು ಕೋರ್ಟಿಗೆ ಮನವರಿಕೆಯಾಗಿದೆ. ಸಂಬಂಧಪಟ್ಟವರು ಅವರಿಂದ ವಶಪಡಿಸಿಕೊಂಡ ಆಸ್ತಿ ಪತ್ರಗಳನ್ನು ಅವರಿಗೆ ಹಿಂದಿರುಗಿಸಬೇಕೆಂದು ಆದೇಶ ನೀಡಲಾಗುತ್ತದೆ. ಸರ್ಕಾರಿ ಸೇವೆಯಿಂದ ಅಮಾನತುಗೊಂಡ ಮದನ್ ಗೋಪಾಲ್ ಅವರಿಗೆ ಮತ್ತೆ ಅದೇ ಹುದ್ದೆಯನ್ನು ಕೊಡಬೇಕೆಂದು ಸಂಬಂಧಪಟ್ಟ ಇಲಾಖೆಗೆ ಸೂಚಿಸಲಾಗುತ್ತದೆ.